ಒಬ್ಬ ವ್ಯಾಪಾರಿ ಧಾನ್ಯಗಳನ್ನು 29% ಲಾಭದಲ್ಲಿ ಮಾರುತ್ತಾನೆ ಎಂದು ಹೇಳ್ತಾನೆ. ಆದ್ರೆ ಅವನು ತೂಕದಲ್ಲಿ ಮೋಸ ಮಾಡಿ ತೂಕದ ಮೇಲೆ ನಮೂದಿಸೋದಕ್ಕಿಂತ 13% ಏನ್ ಮಾಡ್ತಾನೆ, ಕಡಿಮೆ ತೂಕ ಬಳಸ್ತಾನೆ. ವ್ಯಾಪಾರಿಯ ಒಟ್ಟು ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಕಾಸ್ಟ್ ಪ್ರೈಸ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ನೋಡ್ರಿ. ಇಲ್ಲಿ ಕಾಸ್ಟ್ ಪ್ರೈಸ್ 100 ರೂಪಾಯಿ ಇತ್ತು, ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ, ಇಲ್ಲ 29% ಲಾಭ ಆಗುತ್ತೆ ಅಂದ್ರೆ 129 ರೂಪಾಯಿ ಮಾರ್ತಾನವ. ಆಮೇಲೆ ನೋಡ್ರಿ 13% ಕಡಿಮೆ ತೂಕ ಕೊಡ್ತಾನ. ಅಂದ್ರ ಅವ ಕೊಟ್ಟಿದ್ದು 100 ಆದ್ರೆ ಅದ್ರವ ತಾನು ಬಳಸಿದ್ದು ಎಷ್ಟಾಗಿರ್ತೈತಿ, 13% ಕಡಿಮೆ ಅಂದ್ರೆ 87 ಆಗಿರ್ತೈತಿ. ಈ 100 ಕ್ಯಾನ್ಸಲ್ ಆಗತ್ತೆ. 87 ರೇಷಿಯೋ 129 ಏನಾಗತ್ತೆ, ಕಾಸ್ಟ್ ಪ್ರೈಸ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಹಾಕೋ. ಇಲ್ಲಿ ಲಾಭ ಎಷ್ಟಾಗ್ತವ, 42 ಲಾಭ ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗತ್ತವಾಗ 42 87 ಇಂಟು 100 ಆಕತಿ. ಇದೇನಾಗತ್ತೆ, ಇಲ್ಲಿ 48.27% ಲಾಭ ಆಗುತ್ತೆ. ನಮಗೆ ನಿಯರ್ ಆನ್ಸರ್ 48% ಐತಿ. ಅಂದ್ರೆ ಕರೆಕ್ಟ್ ಆನ್ಸರ್ ಡಿ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಕುಶಾಲ್ ಮತ್ತು ಬ್ರಜೇಶ್ ಸೇರಿ ಒಂದು ವಾರದಲ್ಲಿ 37,100 ಹೂಡಿಕೆ ಮಾಡ್ತಾರೆ. ಇಬ್ಬರು ಸೇರಿ ವರ್ಷದ ಕೊನೆಯಲ್ಲಿ 12,000 ರೂಪಾಯಿ ಅವರಿಬ್ಬರಿಗೆ ಲಾಭ ಆಗುತ್ತೆ. ಅದರ ಬ್ರಜೇಶನ್ ಪಾಲು 5,700 ರೂಪಾಯಿ ಆಗೈತಿ. ಅವ್ರ ಹೂಡಿಕೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿರ್ಲಿ. ನೋಡ್ರಿ, ಕುಶಾಲ ಮತ್ತು ಬ್ರಜೇಶ್ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ಇವಾಗ ಎಕ್ಸ್ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇವಾಗ 37,100 ಮೈನಸ್ ಎಕ್ಸ್ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೆ. ಇಬ್ರು 1 ವರ್ಷ ಇನ್ವೆಸ್ಟ್ ಮಾಡಿರ. ಇಲ್ಲಿ ನೋಡ್ರಿ, ಬ್ರಜೇಶನ್ ಲಾಭ ಎಷ್ಟು ಕೊಟ್ಟರೆ 5,700 ರೂಪಾಯಿ ಕೊಟ್ಟರೆ. 12,000ದಾಗ 5,700 ಆದ್ರೆ ಇವಂದು ಪ್ರಾಫಿಟ್ ಎಷ್ಟಾಗುತ್ತೆ, 6,300 ರೂಪಾಯಿ ಆಗುತ್ತೆ. 2 ಕ್ಯಾನ್ಸಲ್, 321 319 ಆಗುತ್ತೆ. ನೋಡ್ರಿ, ಎಕ್ಸ್ ಡಿವೈಡೆಡ್ ಬೈ 37,100 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 21 ಡಿವೈಡೆಡ್ ಬೈ 19 ಆಗುತ್ತೆ. ಕ್ರಾಸ್ ಮಲ್ಟಿಫೈ ಮಾಡೋಣ. 19 ಎಕ್ಸ್ ಈಸ್ ಈಕ್ವಲ್ ಟು 37,100 ಇಂಟು 21 ಮೈನಸ್ 21 ಎಕ್ಸ್ ಆಗುತ್ತೆ. ಈ ಸೈಡ್ ಬಂದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. 40 ಎಕ್ಸ್ ಈಸ್ ಈಕ್ವಲ್ ಟು 37,100 ಇಂಟು 21 ಆಗತ್ತೆ. ಇಲ್ಲಿ 41 927.5 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರ್ತೈತಿ, ಇಲ್ಲಿ 19,477.5 ರೂಪಾಯಿ ಆಗುತ್ತೆ. ಇದು ಯಾರ್ದಾಗತ್ತೆ ಅಮೌಂಟ್, ಇದು ಕುಶಾಲಂದಾಗತ್ತೆ. ಬ್ರಿಜೇಶನ್ ಎಲ್ಲಿ ಎಷ್ಟಾಗತ್ತೆ, ಇದು 37,100 ಇದು 19,477 ಆದ್ರೆ ಬ್ರಿಜೇಶನ್ ಅಮೌಂಟ್ ಎಷ್ಟಾಗುತ್ತೆ, 17,622.5 ಆಗುತ್ತೆ. ಇವರಿಬ್ಬರು ನಡವರ್ಕಿನ ವ್ಯತ್ಯಾಸ ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ನಡವರ್ಕಿನ ವ್ಯತ್ಯಾಸ ಎಷ್ಟು ಬರ್ತೈತಿ, 19,477 17,622 ಹೋದ್ರೆ 1,855 ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 5 ಪುರುಷರು ಒಂದು ಕೆಲಸವನ್ನು 18 ದಿನಗಳಲ್ಲಿ ಮುಗಿಸಬಲ್ಲರು, ಆದ್ರೆ 9 ಮಹಿಳೆಯರು ಅದೇ ಕೆಲಸನ 5 ದಿನ ಮಾಡಬಲ್ಲರು ಅಂತ ಕೊಟ್ರೆ. ಅಂದ್ರೆ ನೋಡ್ರಿ, 5 ಪುರುಷರು ಅಂದ್ರೆ 5 ಮೆನ್ ಇಂಟು ಆ ಕೆಲಸನ ಎಷ್ಟು ದಿನ ಮಾಡ್ತಾರೆ, 18 ದಿನ ಮಾಡ್ತಾರೆ. ಅಂದ್ರೆ ಇದು ವರ್ಕ್ ಆಗುತ್ತೆ. ಈಜು ಕೊಟ್ಟು ಅದೇ ಕೆಲಸನ 9 ವುಮೆನ್ ಎಷ್ಟು ದಿನ ಮಾಡ್ತಾರೆ, 5 ದಿನ ಮಾಡ್ತಾರೆ ಅಂತ ಕೊಟ್ರೆ. ಹಾಗಾದ್ರೆ 3 ಮಹಿಳೆಯರು ಮತ್ತು 3 ಪುರುಷರು ಸೇರಿ ಆ ಕೆಲಸನ ಎಷ್ಟು ದಿನ ಮುಗಿಸಬಲ್ಲರು ಅಂತ ಕೇಳಿಲಿ. ನೋಡ್ರಿ, ಇಬ್ರು ಅದೇ ಕೆಲಸ ಮಾಡೋದ್ರಿಂದ ಇವರಿಬ್ಬರದ್ದು ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಇಲ್ಲಿ 9 1 9 2 18 5 5 ಕ್ಯಾನ್ಸಲ್ ಆಗುತ್ತೆ. ಮೆನ್ ಅಪಾನ್ ವುಮೆನ್ ಅಂತ ಎಫಿಷಿಯನ್ಸಿ ಬರುತ್ತೆ. ಇಲ್ಲಿ ಎಷ್ಟು 1 ಡಿವೈಡ್ ಬೈ 2 ಅಂತಂದ್ರೆ ಟೋಟಲ್ ವರ್ಕ್ ಏನಾಗುತ್ತೆ, ಇಲ್ಲಿ 5 ಇಂಟು ಮೆನ್ ಎಫಿಷಿಯನ್ಸಿ 1 ಬಂದೈತಿ, 1 ಇಂಟು 18 ಆಗುತ್ತೆ. ಟೋಟಲ್ ವರ್ಕ್ ಎಷ್ಟು ಆಯ್ತು, ಇಲ್ಲಿ 90 ಆಗುತ್ತೆ. ನೋಡ್ರಿ, ಅದ ವರ್ಕ್ನ ಏನ್ ಮಾಡ್ಯಾರ, 3 ವುಮೆನ್ ಮತ್ತು 3 ಮೆನ್ ಜನ ಸೇರಿ ಎಷ್ಟು ದಿನ ಮಾಡ್ತಾರ ಅಂತ ಕೇಳ್ಯಾರ. ಅಂದ್ರೆ 90 ಡಿವೈಡ್ ಬೈ 3 ವುಮೆನ್ ಎಫಿಷಿಯನ್ಸಿ ಎಷ್ಟೈತಿ, ವುಮೆನ್ ಅಂದ್ರೆ 2 ಐತಿ, ಪ್ಲಸ್ 3 ಮೆನ್ ಎಫಿಷಿಯನ್ಸಿ 1 ಐತಿ. 90 ಡಿವೈಡೆಡ್ ಬೈ 3 2 6 ಪ್ಲಸ್ 3 ಆಗುತ್ತೆ. ಅಂದ್ರೆ 90 ಡಿವೈಡೆಡ್ ಬೈ 9 ಅಂತ ಅಂದ್ರೆ 10 ದಿನದಾಗ ಕೆಲಸನ ಮುಗಿಸ್ತಾರ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ಗುರುತಿಸಿದ ಬೆಲೆ ಮೇಲೆ 13% ರಿಯಾಯಿತಿ ನೀಡಿದ ನಂತರ ಆ ವಸ್ತುವನ್ನು 348ಕ್ಕೆ ಮಾರಲಾಗುತ್ತೆ. ಆ ವಸ್ತುವಿನ ಗುರುತಿಸಿದ ಬೆಲೆ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಮಾರ್ಕ್ ಪ್ರೈಸ್ ಮತ್ತೆ ಸೆಲ್ಲಿಂಗ್ ಪ್ರೈಸ್. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟನ ಎಷ್ಟು, 348 ರೂಪಾಯಿ ಅಂತಂದು. ನಮಗೇನ್ ಕೇಳೋಣ, ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಕೇಳಿರಿ. 13% ಡಿಸ್ಕೌಂಟ್ ಕೊಟ್ಟನ ಅಂದ್ರೆ 100ರಾಗ 13% ಹೋದ್ರೆ ಎಷ್ಟು, 87. ಈ 87 ವ್ಯಾಲ್ಯೂ ಎಷ್ಟಾಗುತ್ತೆ, 348 ಆಗುತ್ತೆ. ಹಂಗಾರೆ 100 ವ್ಯಾಲ್ಯೂ ಎಷ್ಟಾಗುತ್ತೆ, ಇಲ್ಲಿ ಇಂಟು 4 ಮಾಡಿದ್ರೆ 348 ಆಗುತ್ತೆ. ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ, ಮಾರ್ಕ್ ಪ್ರೈಸ್ 400 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಗೋಳಾಕಾರದ ಟ್ಯಾಂಕ್ ನ ವ್ಯಾಸ 10 ಮೀಟರ್ ಆಗೈತಿ. ಆ ಗೋಳಾಕಾರದ ಟ್ಯಾಂಕ್ ನ ಘನ ಪರಿಮಾಣ ಎಷ್ಟಂತ ಕೇಳಿರಲಿ. ನೋಡ್ರಿ, ಡಯಾಮೀಟರ್ 10 ಮೀಟರ್ ಆದ್ರೆ ರೇಡಿಯಸ್ ಇದರದ ಅರ್ಧ ಇರ್ತೈತಿ, ಎಷ್ಟತ್ತು 5 ಮೀಟರ್ ಆಗುತ್ತೆ. ಹಂಗಾದ್ರೆ ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ, ಇದರದ 4/3 ಪೈ ಆರ್ ಕ್ಯೂಬ್ ಆಗುತ್ತೆ. 4/3 ಪೈ ವ್ಯಾಲ್ಯೂ ಏನಾಗುತ್ತೆ, 3.14 ಆಗುತ್ತೆ. 5 ಕ್ಯೂಬ್ ಆಗುತ್ತೆ. ಇಲ್ಲಿ ನೋಡ್ರಿ, 4/3 ಇಂಟು 3.14 ಇಂಟು 5 ಕ್ಯೂಬ್ ಎಷ್ಟಾಗುತ್ತೆ, 125 ಆಗುತ್ತೆ. ಅಂದ್ರೆ ಇದು ವ್ಯಾಲ್ಯೂ ಎಷ್ಟಾಗುತ್ತೆ, 523.5 ಮೀಟರ್ ಕ್ಯೂಬ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಬಿ ಮತ್ತು ಸಿ ಕ್ರಮವಾಗಿ 61:43:90 ಅನುಪಾತದಲ್ಲಿ ಹಣ ಹೂಡಿಕೆ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ ಅವರು ಒಟ್ಟು 2,910 ರೂಪಾಯಿ ಲಾಭ ಗಳಿಸಿದ್ರೆ ಬಿ ಮತ್ತು ಸಿ ಅವರ ಪಾಲುಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಎ ಬಿ ಸಿ ಅವರ ಹೂಡಿಕೆ ಅನುಪಾತ ಎಷ್ಟೈತಿ,
61:43:90 ಐತಿ. ನಮಗೆ ಕೇಳ್ಯಾರ ಅಂದ್ರೆ ಇದು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಮತ್ತು ಪ್ರಾಫಿಟ್ ರೇಷಿಯೋ ಏನಾಗತ್ತೆ ಇಲ್ಲಿ ಸೇಮ್ ಆಗುತ್ತೆ. ಬಿ ಮತ್ತು ಸಿ ನಡುವಿನ ವ್ಯತ್ಯಾಸ ಎಷ್ಟಾಗತ್ತೆ ಇಲ್ಲಿ 47 ಆಗತ್ತೆ. ಹಂಗಾದ್ರೆ ಟೋಟಲ್ ಇವು 3 ಮಂದಿ ಸೇರಿ ಸಮ್ ಎಷ್ಟಾಗತ್ತೆ 190 ಆಗತ್ತೆ. ಇಂಟು ಅವ್ರ ಟೋಟಲ್ ಪ್ರಾಫಿಟ್ ಎಷ್ಟಾಗೈತಿ 2910 ರೂಪಾಯಿ ಆಗೈತಿ. ಅಂದ್ರೆ ಇಲ್ಲಿ ಎಷ್ಟಾಗತ್ತೆ 705 ರೂಪಾಯಿ ಇವ್ರ ನಡಬರ್ಕಿನ ವ್ಯತ್ಯಾಸ ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಿಲಿಂಡರ್ ಆಕಾರದ ರಾಡಿನ ಬಾಹ್ಯ ವಕ್ರ ಮೇಲ್ಮೈ ವಿಸ್ತೀರ್ಣ 1800 ಸೆಂಟಿಮೀಟರ್ ಸ್ಕ್ವೇರ್ ಆಗೈತಿ. ರಾಡಿನ ಉದ್ದ 52 ಸೆಂಟಿಮೀಟರ್ ಆಗಿದ್ರೆ ರಾಡಿನ ಬಾಹ್ಯ ತ್ರಿಜ್ಯ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಒಂದು ರಾಡ್ ಐತಿ ಇಲ್ಲಿ. ಈ ರಾಡಿಂದ ಏರಿಯಾ ಕೊಟ್ಟ ನಮಗ, ಈ ಏರಿಯಾದೊಳಗೆ ಇದ್ರ ಲೆಂತ್ ಕೊಟ್ಟನ ಎಷ್ಟು 52 ಸೆಂಟಿಮೀಟರ್ ಅಂತಂದು. ಹಂಗಾದ್ರ ಇಲ್ಲಿ ರೇಡಿಯಸ್ ಐತಿ. ಈ ರೇಡಿಯಸ್ ವ್ಯಾಲ್ಯೂ ಎಷ್ಟಾಗತ್ತೆ ಅಂತ ಕೇಳೇನಿ ಇಲ್ಲಿ. ನೋಡ್ರಿ, ಕರ್ವ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 2πr(h) ಆಗುತ್ತೆ. ಈ ಕರ್ವ್ ಸರ್ಫೇಸ್ ಏರಿಯಾ ವ್ಯಾಲ್ಯೂ ಕೊಟ್ಟನ 1200 ಅಂತಂದು 2 ಇಂಟು 27 ಡಿವೈಡೆಡ್ ಬೈ 2 7 ಇಂಟು ರೇಡಿಯಸ್ ಇಂಟು ಇಲ್ಲಿ ಲೆಂತ್ ಎಷ್ಟು ಕೊಟ್ಟನ 52 ಮೀಟರ್ ಕೊಟ್ಟನ. ಅಂದ್ರೆ ಹೈಟ್ ಆಗುತ್ತೆ. ನೋಡ್ರಿ, ಏನಾಗುತ್ತೆ 2 1 2 9 1800 ಆಗುತ್ತೆ. ಕ್ರಾಸ್ ಮಾಡಿಫೈ ಮಾಡೋಣ. 900 ಇಂಟು 7 ಮಾಡಿದ್ರೆ 6300 ಡಿವೈಡೆಡ್ ಬೈ 22 ಇಂಟು 52 ಆಗತ್ತೆ. 22 ಇಂಟು 52 ಮಾಡಿದ್ರೆ ಎಷ್ಟು ಬರ್ತೈತಿ? ಇದು ರೇಡಿಯಸ್ 5.51 ಸೆಂಟಿಮೀಟರ್ ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೊದಲ ಸಂಖ್ಯೆಯ 36%, ಎರಡನೇ ಸಂಖ್ಯೆ 4/7 ಭಾಗಕ್ಕೆ ಸಮ ಐತಿ. 36% ಅಂದ್ರೆ ಏನಾಗುತ್ತೆ? ಇದು 36 ಡಿವೈಡೆಡ್ ಬೈ 100. ಎ ಈಜು ಕೊಟ್ಟು ಏನಾಗುತ್ತೆ 4 ಡಿವೈಡ್ ಬೈ 7. ಎರಡನೇ ಸಂಖ್ಯೆ ಬಿ ಅಂತ ತಗೊಂತೀನಿ. 4 1 4 9 36. ಎ ಬೈ ಬಿ ಏನಾಗುತ್ತೆ ಇಲ್ಲಿ ರೇಷಿಯೋ 100 ಡಿವೈಡ್ 9 ಇಂಟು 7 63 ಆಗುತ್ತೆ. ಅಂದ್ರೆ ನಮಗೇನು ಕೇಳ್ಯಾರ? ಮೊದಲ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಇರುವ ಅನುಪಾತ ಕೇಳ್ಯಾರ. ಅಂದ್ರೆ 100:63. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 56 ಟ್ಯೂಬ್ಲೈಟ್ಗಳು 56 ರೂಪಾಯಿ ಖರೀದಿಸಲಾಯ್ತು. ಮತ್ತು ಸಾಗಣೆ ವೇಳೆ 20 ಟ್ಯೂಬ್ಲೈಟ್ಗಳು ಒಡೆದುವುದು. ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾದವು ಇಲ್ಲಿ 56 ಟ್ಯೂಬ್ಲೈಟ್ಗಳನ್ನು 56 ರೂಪಾಯಿ ಆಕತಿ. ಇದ್ರಾಗ 20 ಟ್ಯೂಬ್ಲೈಟ್ಗಳು ಒಡೆದುವುದು ಅಂದ್ರೆ ಉಳಿದಿದ್ದೆಷ್ಟು 56 ಮೈನಸ್ 20 ಮಾಡಿದ್ರೆ ಉಳಿದ ಟ್ಯೂಬ್ಲೈಟ್ಗಳು ಎಷ್ಟು 36 ಉಳಿತು. ಉಳಿದ ಟ್ಯೂಬ್ಲೈಟ್ಗಳನ್ನ ಪ್ರತಿಯೊಂದನ್ನ 4.6 ರೂಪಾಯಿಗೆ ಮಾರಲಾಗೈತಿ. ಹಂಗಾರು ವ್ಯಾಪಾರಿಗೆ ಎಷ್ಟು ಲಾಭ ಆತದ ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಇಲ್ಲಿ 36 ಟ್ಯೂಬ್ಲೈಟ್ ಇದ್ದು ಪ್ರತಿಯೊಂದು 4.6 ಮಾಡಿದ್ರೆ ಇಂಟು 6 ಆಗುತ್ತೆ. ಅಂದ್ರೆ 165.6 ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಲಾಭ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಲಾಭ ಈಸ್ ಈಕ್ವಲ್ ಟು 165.6 ಮೈನಸ್ 92 ಎಷ್ಟೈತಿ 56 ತಗೊಂಡ್ರೆ ಮೈನಸ್ 56 ಮಾಡ್ಬೇಕು. ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ 109.6 ಏನಾಗುತ್ತೆ ಲಾಭ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2500 ಮೊತ್ತವನ್ನು ವಾರ್ಷಿಕ 2% ಚಕ್ರ ಬಡ್ಡಿದರಲ್ಲಿ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಲಾಗೈತಿ. ಮುಕ್ತಾಯದ ಸಮಯದಲ್ಲಿ ಪಾವತಿಸಬೇಕಾದ ಮೊತ್ತ 2601 ರೂಪಾಯಿ ಆಗುತ್ತೆ. ಹೂಡಿಕೆ ಅವಧಿಯನ್ನ ಕಂಡಿಡ್ರಿ ಅಂತ ಕೇಳಿರಲಿ. ನೋಡ್ರಿ, ಪ್ರಿನ್ಸಿಪಲ್ ಅಮೌಂಟ್ ಆಗೈತಿ. ಇಲ್ಲಿ ಅವ ಅಮೌಂಟ್ ವಾಳಿ ಕೊಡಬೇಕಾಗಿದ್ದೈತಿ. 2% ಬಡ್ಡಿ ಐತಿ ಇಲ್ಲಿ. ನೋಡ್ರಿ, ಫಾರ್ಮುಲಾ ಏನಾಗುತ್ತೆ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 + r/100 ಟಿ ಆಗುತ್ತೆ. ಅಂದ್ರೆ ವರ್ಷ ಆಯ್ತು. ಅಮೌಂಟ್ ಎಷ್ಟಾಗೈತಿ ಇಲ್ಲಿ 2601 ಆಗೈತಿ. ಪ್ರಿನ್ಸಿಪಲ್ ಎಷ್ಟೈತಿ 2500 ಐತಿ. 1 + 2/100 ಟಿ ಆಗುತ್ತೆ. ಇದು 2601 ಡಿವೈಡೆಡ್ ಬೈ 2500 2 1 2 50 ಆಗುತ್ತೆ. ಅಂದ್ರೆ ಏನಾಗುತ್ತೆ ಇದು 51 ಡಿವೈಡೆಡ್ ಬೈ 50 ಟಿ ಆಗುತ್ತೆ. ನೋಡ್ರಿ, ಇದು 2601 51 ಸ್ಕ್ವೇರ್ ಆಗುತ್ತೆ ಡಿವೈಡೆಡ್ ಬೈ ಇದು 2550 ಸ್ಕ್ವೇರ್ ಆಗುತ್ತೆ. ಏನಾಗುತ್ತೆ ಸ್ಕ್ವೇರ್ ಈಸ್ ಈಕ್ವಲ್ ಟು 51 ಡಿವೈಡೆಡ್ ಬೈ 50 ಟಿ ಆಗುತ್ತೆ. ನೋಡ್ರಿ, ಬೇಸ್ ಸೇಮ್ ಇದ್ದಾಗ ಪವರ್ಗಳು ಏನಕ್ಕೋ ಈಕ್ವಲ್ ಆಕ್ಕೋ. ಅಂದ್ರೆ ಟಿ ಈಸ್ ಈಕ್ವಲ್ ಟು ಎಷ್ಟು ಬಂತು 2 ವರ್ಷ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 3 ಪೀಠೋಪಕರಣಗಳ ಸರಾಸರಿ ಬೆಲೆ 16,050 ರೂಪಾಯಿ ಆಗೈತಿ. ಅವುಗಳ ಬೆಲೆಗಳು 3:5:7 ಅನುಪಾತದಲ್ಲಿದ್ರೆ ಅತಿ ಕಡಿಮೆ ಬೆಲೆ ವಸ್ತುವಿನ ಬೆಲೆ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಸರಾಸರಿ ಕೊಟ್ಟಾರ ಅಂದ್ರೆ 16,050 3 ವರ್ಷದಿಂದ ಅಂದ್ರೆ ಇಂಟು 3 ಮಾಡಿದ್ರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅದು 48,150 ರೂಪಾಯಿ ಆಗುತ್ತೆ. ನೋಡ್ರಿ, ಅವಕ್ಕೆ ರೇಷಿಯೋ ಕೊಟ್ಟನು 3:5:7 ಅಂತಂದು. ಅತಿ ಕಡಿಮೆ ವಸ್ತುವಿನ ಬೆಲೆ ಎಷ್ಟೈತಿ 3 ಐತಿ. ಅಂದ್ರೆ 3 ಡಿವೈಡೆಡ್ ಬೈ ಸಮ್ ಇವ್ರದ ಟೋಟಲ್ ಎಷ್ಟಾಗತ್ತೆ 15 ಆಗುತ್ತೆ ಇಂಟು 48,150 ಆಗುತ್ತೆ. 3 1 3 5 5 1 5 9,630 ಆಗುತ್ತೆ. ಅಂದ್ರೆ ಅತಿ ಕಡಿಮೆ ಬೆಲೆ ಎಷ್ಟಾಗುತ್ತೆ 9,630 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಬಸ್ 95 km/h ವೇಗದಾಗ ಸಂಚರಿಸಕತ್ತೈತಿ. ಒಂದು ಪ್ರಯಾಣವನ್ನು 10 ಗಂಟೆಗಳಲ್ಲಿ ಪೂರ್ಣಗೊಳಿಸುತ್ತೆ. ಅದೇ ದೂರವನ್ನು 5 ಗಂಟೆ ಒಳಗೆ ಕ್ರಮಿಸಕ್ಕೆ ಅದ್ರ ವೇಗ ಎಷ್ಟಿರ್ಬೇಕಂತ ಕೇಳಿರಿ ಇಲ್ಲಿ. ನೋಡ್ರಿ, ಟೈಮ್ ಇಲ್ಲಿ ಏನಾಗೈತಿ ಅರ್ಧ ಆಗೈತಿ. ಅಂದ್ರೆ ಏನಾಗೈತಿ ಡಿವೈಡೆಡ್ ಬೈ 2 ಆಗೈತಿ. ಅಂದ್ರೆ ಇಲ್ಲಿ ಸ್ಪೀಡ್ ಏನಾಗಬೇಕು ಅರ್ಧ ಆಗಕ್ಕಂದ್ರೆ ಇಂಟು 2 ಆಗ್ಬೇಕು. ಅಂದ್ರೆ ಎಷ್ಟಾಗತ್ತೆ ಇದು 190 km/h ಸ್ಪೀಡ್ನಾಗ ಹೋಗ್ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲ ಮೆಥಡ್ ನೋಡ್ರಿ, ಇಲ್ಲಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಏನಾಗುತ್ತೆ ಇಲ್ಲಿ ಸ್ಪೀಡ್ 95 km/h ಐತಿ. ಟೈಮ್ ಎಷ್ಟೈತಿ 10 ಅವರ್ ಐತಿ. ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಬಂತು. ಆಮೇಲೆ ನೋಡ್ರಿ, ಸ್ಪೀಡ್ ಎಷ್ಟು ಇರ್ಬೇಕಂತ ಕೇಳಿ ಸ್ಪೀಡ್ 95 × 10 ಡಿವೈಡೆಡ್ ಬೈ ಟೈಮ್ ಏನಾಗೈತಿ ಇಲ್ಲ 5 ಗಂಟೆ ಆಗೈತಿ. ಅಂದ್ರೆ 5 ಡಿವೈಡೆಡ್ ಬೈ 5 ಆಗುತ್ತೆ. 5 1 5 2 ಮಾಡಿದ್ರೆ ಎಷ್ಟಾಗುತ್ತೆ 190 km/h ಆಗುತ್ತೆ.
ಒಂದು ಜಿಲ್ಲೆಯ ಜನಸಂಖ್ಯೆ 3,29,000 ಆಗಿದ್ದು ಅದರಲ್ಲಿ 2,09,000 ಪುರುಷರು ಅದಾರ. ಒಟ್ಟು ಜನಸಂಖ್ಯೆ 44% ಸಾಕ್ಷರರಾಗಿದ್ದಾರೆ. ಪುರುಷರಲ್ಲಿ 44% ಸಾಕ್ಷರರಾಗಿದ್ದಾರೆ. ಮಹಿಳೆಯರಲ್ಲಿ ಸಾಕ್ಷರರ ಶೇಕಡಾವಾರು ಎಷ್ಟು ಅಂತ ಕೇಳಿರಿ. ನೋಡ್ರಿ ಟೋಟಲ್ ಎಷ್ಟು ಜನ ಐತಿ ಇಲ್ಲಿ 3,29,000 ಐತಿ. ಇಲ್ಲಿ ಪುರುಷರು ಮೆನ್ ಎಷ್ಟು ಜನ ಅದರ 2,09,000 ಜನ ಅದರ. ಇಲ್ಲಿ ವುಮೆನ್ ಎಷ್ಟು ಜನ ಅಕ್ಕಾರ ಇಲ್ಲಿ 3,29,000ದಾಗ 2,09,000 ಹೋದ್ರ ವುಮೆನ್ ಎಷ್ಟು ಅಕ್ಕಾರ ಇಲ್ಲಿ 1,20,000 ಜನ ಏನಕ್ಕಾರ ಮಹಿಳೆಯರ ಅಕ್ಕಾರ. ನೋಡ್ರಿ ಇವಾಗ ಒಟ್ಟು ಜನಸಂಖ್ಯೆ ಒಳಗೆ 44% ಸಾಕ್ಷರ ಅದರ ಅಂದ್ರೆ ಇಂಟು 44 ಮಾಡಿದ್ನಿ ಅಂದ್ರೆ /100 2 ಕ್ಯಾನ್ಸಲ್ ಆಗಿ ಒಟ್ಟು ಸಾಕ್ಷರ ಎಷ್ಟು ಅಕ್ಕಾರ 1,44,760 ಅಕ್ಕಾರ. ಅದ್ರಾಗ ಪುರುಷರು ಎಷ್ಟು ಪರ್ಸೆಂಟೇಜ್ ಅದರ 44% ಏನಾದ್ರ ಸಾಕ್ಷರ ಅಂದ್ರೆ 44 /100 ಮಾಡಿದ್ರೆ ಎಷ್ಟು ಅಕ್ಕಾರ ಪುರುಷರ ಸಾಕ್ಷರ ಇಲ್ಲಿ 91,960 ಅಕ್ಕಾರ. ಇಲ್ಲಿ ಇವೆರಡು ವ್ಯತ್ಯಾಸ ತಗೊಂಡ್ವಿ ಅಂದ್ರೆ ಎಷ್ಟಾಗತ್ತೆ 52,800 ಉಳಿದವ್ರು ಏನಕ್ಕಾರ ಇವರು ಮಹಿಳೆಯರ ಸಾಕ್ಷರ ಆಕತಿ. ಅಂದ್ರ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ರೆ ಪರ್ಸೆಂಟೇಜ್ ಆಫ್ ಸಾಕ್ಷರ ಮಹಿಳೆಯರದ್ದು ಎಷ್ಟಾಗತ್ತೆ 52,800 ಡಿವೈಡೆಡ್ ಬೈ ಟೋಟಲ್ ಜನ ಎಷ್ಟೈತಿ 1,20,000 ಇಂಟು 100 ಆಗುತ್ತೆ. 2 ಕ್ಯಾನ್ಸಲ್ ಮಾಡಿದ್ವಿ ಅಂದ್ರೆ 44% ಏನಾಕತಿ ಇಲ್ಲಿ ಮಹಿಳೆಯರ ಸಾಕ್ಷರರು ಆಕಾರ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.